ಮಾಡಿ 24 ತಾಸದೊಳಗನ ರಿಸಲ್ಟ್ ಅನ್ಸಿದ್ರಿ ಮೇಡಮ್ ನಮ್ಗೆ. ಮಾಡಿ 24 ತಾಸದೊಳಗೆ. ಕರ್ನಾಟಕದ ರೈತ ಬಾಂಧವರಿಗೆ ಸುನೀತಾ ಮೇಡಮ್ ಮಾಡುವ ನಮಸ್ಕಾರಗಳ್ರಿ. ನಾ ಇಲ್ಲಿ ಅತ್ನಿ ತಾಲೂಕಿಗೆ ಬಂದಿದ್ದೀನಿ. ರೈತರ ಕಡೆ ಅವ್ರ ಅನಿಸಿಕೆ ಒಂದ್ ಸ್ವಲ್ಪ ಕೇಳ್ರಿ. ಅನ್ನಗಳು ನಿಮ್ಮ ಹೆಸರೇನ್ರಿ? ನಾವು ಸಂಜಯ್ ಕಡಪತ್ರಿಕಾಣಿ ಅಂತ್ರಿ. ಯಾವ ನಮ್ ಕೃಷ್ಣ ಕಿತ್ತೂರ್ರಿ, ಕಾಗವಾಡ ತಾಲೂಕ. ಕಾಗವಾಡ ಏನೇನ್ ಅನಿಸ್ತ್ರಿ ಮಲ್ಟಿಪ್ಲೇಯರ್ ಯೂಸ್ ಮಾಡಿ? ಮಲ್ಟಿಪ್ಲೇಯರ್ ಮಾಡೋದ್ರಿಂದ ನಮಗ ಕಬ್ಬಿನ ಸಂಖ್ಯೆ ಹೆಚ್ಚಾಗೈತ್ರಿ. ಮತ್ತ ಕಬ್ಬ ಗಣಿಕೆ ಉದ್ದ ಬಂದಾವ್ರಿ. ಮತ್ತ ಇತರ ಎಲಿಗಳ ಕಾಂಡ ಮತ್ತ ಎಲಿಗಳ ದಪ್ಪ ಆಗ್ಯಾವು, ಅಡಾಗ್ಲಾಗೈತಿ ಎಲಿ. ಚಲೋ ಬಂದೈತ್ರಿ, ರಿಸಲ್ಟ್ ಚಲೋ ಐತ್ರಿ. ಅದೇ ನಾವು ಮಾಡೇನ್ರಿ, ನಮ್ ಬ್ರದರ್ ಮಾಡಿಲ್ಲ. ಅವ್ರಿಗೆ ರಿಸಲ್ಟ್ ನಿಮ್ ಬ್ರದರ್ ರಿಸಲ್ಟ್ ನೋಡಿ ನೀವು ಮಾಡಕ್ ಸ್ಟಾರ್ಟ್ ಮಾಡ್ರಿ. ನಿಮಗೆ ಏನೇನ್ ಅನಿಸ್ತ ಹೇಳ್ರಲ್ಲ. ಸದ್ಯ ನಾವು ಮಾಡಿ 24 ತಾಸದೊಳಗನ ರಿಸಲ್ಟ್ ಅನ್ಸಿದ್ರಿ ಮೇಡಮ್ ನಮ್ಗೆ. ಮಾಡಿ 24 ತಾಸದೊಳಗೆ ರಿಸಲ್ಟ್ ಅನ್ಸಿದ್ರಿ. ನಾವೀಗ ಹೊಡಿ ಮುಂದ ಅರಿಶಿನಿಗೆ ಅನಿಸ್ತೈತ್ರಿ ಕಬ್ಬ. ಆಮೇಲೆ ಈಗ ಸದ್ಯ ಹೊಡೆದ್ 24 ತಾಸದೊಳಗನ ನಮಗ ಮತ್ತ ರಿಸಲ್ಟ್ ಅನ್ಸಿದ್ರಿ. ಕಲರ್ ಬಂದದ್ರಿ. ಆಮೇಲೆ ಈಗ ಮತ್ ನಾ ಇದನ್ನ ಯೂಸ್ ಮಾಡುದ್ರಾಗ ನಮ್ಮ ಅಣ್ಣ ಹತ್ತಿದ್ರಿ ಇಂತ 100 ಬಂದಾವತ್ತಿದ್ರಿ ಕಂಪನಿಗಳ. ಅದ ಈ ಮಲ್ಟಿಪ್ಲೇಯರ್ ಅನ್ನೋದ ಮತ್ತೆ ಬಿಳಿ ಬೇರ್ ಸಂಖ್ಯೆನು ಹೆಚ್ಚಾತೈತ್ರಿ. ಅದಕ್ಕ ಸಂಖ್ಯೆ ಹೆಚ್ಚಾತ್ರಿ. ಮಣ್ಣು ಫಲವತ್ತತೆ ಆತೈತ್ರಿ. ಅವ್ ಏನಾರ ಗೊಬ್ಬರ ಬಳಸಿದಿಲ್ಲ, ರಸಗೊಬ್ಬರ ರೀ. ಅದ್ರಕ್ಕಿಂತಾನು ಹೆವಿ ರಸಗೊಬ್ಬರ ನಾ ಬಳಸೀನ್ರಿ. ಆದ್ರನು ನನಕಿಂತಾನು ಅವ ಕಡಿಮೆ ರಸಗೊಬ್ಬರ ಬಳಸಿರನು ಇದು ಒಂದಾಗ್ಲಿ 2 ಸ್ಪ್ರೇದಿಂದ ನನಕಿಂತಾನು ಕಬ್ಬ ಅದ ಚಲೋ ಬಂದದ್ರಿ. ಅವಂದ ಚಲೋ ಬಂದದ್ರಿ. ಈ ಮಲ್ಟಿಪ್ಲೇಯರ್ ಬಳಸಿದ ಕಬ್ಬನ ಅಷ್ಟೇ ಚಲೋ ಬಂದದ್ರಿ. ಈಗ ನಾವ್ ಯಾವ್ದ ರಸಗೊಬ್ಬರ ಕೊಟ್ರು ಈ ರೀತಿ ಕಬ್ಬಿ ಅವು ಬಂದಿಲ್ರಿ ನಮ್ಗೆ. ಈಗ ಸದ್ಯ ಇದನ್ನ ಬಳಸಿದ ಜಾಗ ಕಷ್ಟನ ಈ ಪ್ರಮಾಣದಾಗ ಕಬ್ಬು ಬಂದವ್ರಿ. ಚಲೋ ಬಂದವ್ರ, ರಿಸಲ್ಟ್ ಚಲೋ ಐತ್ರಿ. ಮತ್ತ ಅದ್ರಾಗ ಏನಂದ್ರಿ 4 ತಾಸೊಳಗ ರಿಸಲ್ಟ್ ರೀ. ಯಾರ ಹೊಡೆದ್ ನೋಡ್ಲಿ 24 ತಾಸ ನಮಗ್ ಬಂದದ್ರಿ ಮೇಡಮ್. ಈಗ ನಾವು ಇವತ್ತು ಹೊಡೆದದ ಫೋಟೋನ ಮತ್ತ ಮರುದಿನ 24 ತಾಸ ಮುಂದೆ ಹೊಡೆದದ ಫೋಟೋಕ್ಕ ಇಲ್ಲಿದಿಲ್ಲೇ ವ್ಯತ್ಯಾಸ ತೋರ್ಸ್ಯಾದ್ರಿ ಮೇಡಮ್. ಆಗ್ಯದ, ರಿಸಲ್ಟ್ ಬಂದದ. ಅಡಿ ಮುಂದ ಮುಂಜಾನೆ ಅರಿಶಿನಿಗೆ ಇದ್ದದ ನಾವ್ ಏನ್ ಸ್ಪ್ರೇ ಮಾಡಿ ಮುಂಜಾನೆ ಮರುದಿನ ನೋಡಿದ್ರಲ್ಲ ಮೇಡಮ್, ನೋಡಿದ್ರೊಳಗನ ಕಲರ್ ಒಂದ್ 50% ಕಲರ್ ಚೇಂಜ್ ಆಗ್ಯದ್ರಿ ಮೇಡಮ್. ಹೌದ್ರಿ. ಆಮೇಲೆ ಬಿಳಿ ಬೇರ್ ಮೇಡಮ್, ಇವತ್ತ ಏನ್ ನಾವ್ ನೆಲಕ್ಕಿ ಪೌಡರ್ ಇದನ್ನ ಯೂಸ್ ಮಾಡ್ತೀವ್ರಿ, ಒಟ್ 2-3 ದಿನದ ಒಳಗನ ಬಿಳಿ ಬೇರ್ ಪೂರ್ನೆಲ್ಲ ಹೊರಗಡೆ ಕಾಣಿಸ್ತಾವ್ರಿ ಮೇಡಮ್. ಬೆಳಿಗ್ರಿ ಈ ಹೊರಗಡೆ ಕಾಣಿಸ್ಯಾವ್ರ ಮೇಡಮ್ ನಮ್ಮಲ್ಲಿ ಪ್ರತಿಯೊಂದ್ ಸಾಲಿಗ್ರಿ. ಹೌದು. ಈಗ ಎಷ್ಟೋ ದಿವಸ ಆಯ್ತು ನೀವು ಕೃಷಿ ಮಾಡತ್ತೀರಲ್ರಿ. ಈ ತರ ನಮಗ್ ಈ ರೀತಿ ಯಾವ್ದ ಒಂದ್ ಔಷಧ ಇನ್ನೊಂದ್ಸನ ರಿಸಲ್ಟ್ ಕೊಟ್ಟಿಲ್ರಿ ಮೇಡಮ್. ಹಂಗ ವರ್ಷ ಪೂರ್ತಿ 6 ತಿಂಗಳ ಪೂರ್ತಿ ರಸಗೊಬ್ಬರ ಬಳಸುದು, ಔಷಧ ಬಳಸುದು ಮಾಡ್ತಿದ್ದೀವ್ರಿ. ಆದ್ರೆ ಈ ರೀತಿ ಇಷ್ಟ ಜಲ್ದಿ ರಿಸಲ್ಟ್ ಯಾವ್ದು ಕಂಡಿಲ್ರಿ ಮೇಡಮ್ ನಾವು. ಅದಕ್ಕೆ ಇದನ್ನ ನಾವ್ ಹೇಳೋದು ಏನಪ್ಪಾ ಅಂತಂದ್ರಿ, ಇದೇನ ಯಾವ್ದೇ ಒಂದ್ ರೊಕ್ಕದ ಆಶಯಕ್ಕಾಗ್ಲಿ ಹಿಂಗೇನ್ ಮಾಡಿದ್ದಲ್ಲ. ಪ್ರತಿಯೊಬ್ಬರ ರೈತರ ಇದನ್ನ ಯೂಸ್ ಮಾಡಿದ್ರ ಎಲ್ಲಾರ್ಗಿ ಒಂದ್ ಸ್ವಲ್ಪ ಅನುಕೂಲ ಐತಿ ಅನ್ನೋದು ಉದ್ದೇಶ ರೀ ಮೇಡಮ್. ನಮಸ್ಕಾರ ರೀ, ಧನ್ಯವಾದಗಳು.